ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ನಡುವೆ ವ್ಲಾಗ್ ಹಾಕೋಕ್ಕಾಗಿಲ್ಲ, ಯಾಕಂದರೆ ತುಂಬಾ ಕೆಲಸ ಬ್ಯುಸಿ, ಟೈಮೇ ಸಿಗ್ತಾಯಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಕೆಲಸ ಬೇಗ ಬೇಗ ಮಾಡಬೇಕಲ್ವ, ಹಂಗಾಗಿ ಅದನ್ನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದೆ. ಇದು ಬಂದು ಗಣೇಶ ಹಬ್ಬದ ಹಿಂದಿನ 2 ದಿನದ್ದು, ಗಣೇಶ ಹಬ್ಬದ್ದು ಎಲ್ಲ ಒಂದು 3-4 ದಿನದ್ದು ಮಿಕ್ಸಪ್ಪು ಇದು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದು ಬೆಳಗ್ಗೆ ಧನಿಯಾ ಪುಡಿ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಧನಿಯಾ ತಂದು ಒಣಗಿಸಿಟ್ಟಿದ್ದೆ ನಾನು. ಬೆಳಗ್ಗೆನೇ ನಾನು ಧನಿಯಾ ಹುರ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ನಮ್ಮ ಮನೆಯವರು ಹೋಗ್ತಾರಲ್ವ ಟೈಮ್ಗೆ ಹಾಲು ಎತ್ಕೊಂಡು ಸಪ್ಲೈ ಮಾಡೋದಕ್ಕಂತ. ಆವಾಗ ಹುರಿದು ಕೊಟ್ಟು ಕಳಿಸಿದ್ರೆ ಬರೋವಾಗ ಹಾಕ್ಸ್ಕೊಂಡು ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ 2 kg ಆಗೋಷ್ಟು ಧನಿಯಾ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು, ಹೊರಗಡೆ ಏನು ತರಲ್ಲ. ಇವಾಗ ಧನಿಯಾ ಎಲ್ಲ ಹುರಿದಿದ್ದಾಯಿತು. ಅದಕ್ಕಾಗೋವಷ್ಟು ಅರಿಶಿನ ಕೊಂಬಿದೆಯಲ್ಲ ಅದನ್ನು ಹುರಿದುಕೊಳ್ತಾ ಇದ್ದೀನಿ ಪುಡಿ ಮಾಡಿಬಿಟ್ಟು. ಹೆಂಗೆ ಬೇಕಾದರೂ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಬೋದು. ಅದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಹಂಗೇನೆ ಫ್ರೈಡ್ ರೈಸ್ ಕೂಡ ರೆಡಿ ಮಾಡಿಕೊಂಡೆ ಮಕ್ಕಳಿಗೆ ಟಿಫನ್ನು. ತರಕಾರಿ ಸ್ವಲ್ಪ ಇತ್ತು, ಹಂಗಾಗಿ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರಿಗೂ ಅದೇ ಪ್ಯಾಕ್ ಮಾಡೋಣ ಅಂಥೇಳಿ ಫ್ರೈಡ್ ರೈಸು. ಇವಾಗ ಕೊತ್ತಂಬರಿ ಬೀಜ ತಣ್ಣಗಾಗ್ತಾಯಿದೆ. ಈ ಮಕ್ಕಳಿಗೆ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಅವ್ರು ಬಂದಮೇಲೆ ಧನಿಯಾ ಕಾಳು ಹುರಿದಿದ್ದೀನಲ್ವ ಅದನ್ನು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸಿದ್ರೆ ಆಯಿತು. ಅವ್ರು ಬರೋವಾಗ ಹಾಕ್ಸ್ಕೊಂಡು ಬಂದಿರ್ತಾರೆ. ಇದಾದಮೇಲೆ ನನಗೆ ನಮ್ಮ ಪಕ್ಕ ರೇಷನ್ ಕೊಡ್ತಾಯಿದ್ದಾರೆ ಅಂತ ಫೋನ್ ಮಾಡಿದರು. ಸರಿ ಅಂತ ಹೇಳ್ಬಿಟ್ಟು ರೇಷನ್ ತೊಗೊಬರೋಕ್ಕಂತ ಹೋದೆ ನಾನು. ಅಂದರೆ ಅಕ್ಕಿ. ಅದು ಆವತ್ತಿನ ದಿನವೇ ನೈಟಲ್ಲಿ 9 ಗಂಟೆ ಆಗಿತ್ತು ಎಲ್ಲ ಕಡೆ ಕೊಟ್ಕೊಂಡು ಬರೋಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಇನ್ವಿಟೇಷನ್ನು. ಸರಿ ಎಂಗೇಜ್ಮೆಂಟ್ಗೆ ಹೋಗಿದ್ನಲ್ವ ಅವ್ರದ್ದು ಮದುವೆ, ನಮ್ಮ ಚಿಕ್ಕಮ್ಮ ಮಗಳದು ಅಮ್ಮ ತಂಗಿ ಹಂಗಂದರೆ ಚಿಕ್ಕಮ್ಮ ಅಂದರೆ. ಅವರು ಮದುವೆಗೆ ಸೀರೆ ಕೂಡ ಕೊಟ್ಟಿದ್ದರು ನನಗೆ. ಸೀರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ತುಂಬಾ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ರೇಷ್ಮೆ ಸ್ಯಾರಿ ನನ್ನ ತಂಗಿಗೆ ಮತ್ತು ನನಗೆ, ನಮ್ಮ ಚಿಕ್ಕಮ್ಮ ಮಗಳು ಇನ್ನೊಬ್ಳಿದ್ದಾಳೆ ರಮ್ಯಾ ಅಂತ, ಅವಳಿಗೆ ಎಲ್ರಿಗೂ ಒಂದೇ ಥರ ಸ್ಯಾರಿ ಕೊಡಿಸಿದ್ರು ನಮ್ಮ ಚಿಕ್ಕಮ್ಮ. ಇನ್ವಿಟೇಷನ್ನು ಸಿಂಪಲ್ಲಾಗಿ ಇನ್ವಿಟೇಷನ್ನು ಕೂಡ ಚೆನ್ನಾಗಿತ್ತು. ಇದು ಆವತ್ತು ರಜೆಯೂ ಇತ್ತು, ಮಕ್ಕಳು ಮನೆಯಲ್ಲೇ ಇದ್ದರು. ಸೀರೆ ಹೆಂಗೂ ಮದುವೆಗೆ ಬೇಕು ಅಂತ ಹೇಳ್ಬಿಟ್ಟು ಹೊಲ್ಸೋಣ ಅಂತೇಳಿ ಹೋಗ್ತಾಯಿದ್ವಿ. ಹಾಗೇನೇ ರೇಷನ್ ತಂದಿದ್ನಲ್ವ ಅಕ್ಕಿನೂ ಕೂಡ ಎತ್ಕೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡು ಬಂದ್ವಿ ಮಿಷಿನಲ್ಲಿ. ನನಗೆ ಕೈಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಅಂಗಡಿಗೆ ಹೋಗಿ ಕ್ಲೀನ್ ಮಾಡಿಸ್ಕೊಂಬರೋದು. ಮಗಳಿಗೆ ಎಕ್ಸಿಬಿಷನ್ ಇತ್ತು, ಸೈನ್ಸು ಎಕ್ಸಿಬಿಷನ್ ಇತ್ತು ಅಂತ ಹೇಳ್ಬಿಟ್ಟು ಅವಳೇನೋ ಇಲ್ಲಿ ವರ್ಕ್ ಮಾಡ್ತಾಯಿದ್ಲು. ಅವ್ರದ್ದು ಒಂದು 5-6 ಮಕ್ಕಳು ಡಿವೈಡ್ ಮಾಡ್ಕೊಂಡಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಮಾಡೋದು ಅಂತ ಹೇಳಿ. ಇಲ್ಲಿ ನನ್ನ ಮಗಳು ಏನೋ ಬೋರ್ಡಲ್ಲಿ ನೇಮ್ ಪ್ಲೇಟ್ ಬರೀತಾ ಇದ್ದಾಳೆ. ಇದು ನೆಕ್ಸ್ಟ್ ಡೇ ಅಂದರೆ ಗಣೇಶ ಹಬ್ಬದ್ದು. ನಾನು ಹಿಂದಿನ ದಿನ ಏನೂ ಪ್ರಿಪ್ರೇಷನ್ ಮಾಡಿಲ್ಲ ಗಣೇಶ ಹಬ್ಬಕ್ಕಂತ ಹೇಳ್ಬಿಟ್ಟು. ಮನೇಲಿ ಕೆಲಸ, ಹಸುಗಳು ಕೆಲಸ ತುಂಬಾ ಇದಾಯಿತು. ಸರಿ ಹಂಗಂತ ಹೇಳ್ಬಿಟ್ಟು ರಾತ್ರಿ 8 ಗಂಟೆ ಆಯಿತು ನಾನು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ. ಏನು ಮಾಡೋದು, ಹೆಂಗೆ ಬರುತ್ತೋ ಹಾಗೆ ತೊಗೊಂಡೋಗೋದು ಅಲ್ವಾ. ಇವಾಗ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗೀತು, ಹಸುಗಳ ಕೆಲಸನೂ ಮುಗೀತು. ನನ್ನ ಮಗ ತುಂಬಾ ಹಠ ಮಾಡ್ತಾಯಿದ್ದ, ನಾನು ಗಣೇಶ ಕುಳ್ಳಿಸ್ಬೇಕು ಅಂತ ಹೇಳ್ಬಿಟ್ಟು. ಈ ಮನೆಗೆ ಬಂದು ಒಂದು ವರ್ಷ ಏನೋ ಕುಳ್ಳಿಸಿದ್ದೀವಿ, ಆಮೇಲೆ ಆಗಲೇ ಇಲ್ಲ. ಸರಿ ಅವನ ಆಸೆ ಯಾಕೆ ನಿರಾಸೆ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡೋಗಿ ಕೂಡಿಸಿದ್ರು ಅವನಿಗೆ ಗಣೇಶ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಬರೋಷ್ಟರಲ್ಲಿ ನಾನು ಎಲ್ಲ ದೇವ್ರ ಪತ್ರ ಎಲ್ಲ ತೊಳೆದು ಫೋಟೋಸ್ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಪೂಜೆ ಮಾಡಿದೆ. ಈಗ ಮಗ ಕೂಡ ಪೂಜೆ ಮಾಡ್ತಾಯಿದ್ದಾನೆ. ಅವನಿಗೆ ಗಣೇಶ ಅಂದರೆ ಇಷ್ಟ. ಅಂದರೆ ಎಲ್ಲರೂ ಮಾಡ್ತಾರಲ್ವ, ನಾನು ಮಾಡಬೇಕು ಅಂತ ಏನೋ ಗೊತ್ತಿಲ್ಲ, ನಾನು ಕುಳ್ಳಿಸ್ಬೇಕು ಅಂತ ಹೇಳ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿಕೊಂಡು ರೆಡಿ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀವಿ. ನೈವೇದ್ಯ ಏನು ಮಾಡಲಿಲ್ಲ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಡೋಣ ಆಮೇಲೆ ನೈವೇದ್ಯ ಮಾಡಿ ಇಟ್ಟರೆ ಆಯಿತು ಅಂತ ಹೇಳಿ ಮಾಡಿದ್ದೆ. ಆದರೆ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ವೀಡಿಯೋ ಏನೂ.
ಪೂಜೆ ಮಾಡಿದ್ಮೇಲೆ ನೈವೇದ್ಯ ಮಾಡಿ ಇಟ್ಟಿದ್ದು ನಾನು. ಅಮ್ಮ ಹಾಲಲ್ಲಿ ಕುಳ್ಳಿರ್ಸೋಣಮ್ಮ ಲಕ್ಷ್ಮಿ ಕುಳ್ಳಿರ್ಸಿದ್ವಲ್ಲ ಅಲ್ಲಿ ಕುಳ್ಳಿರ್ಸೋಣ ಅಂತ ಹೇಳಿದ್ದ. ನನಗೆ ಅಷ್ಟೆಲ್ಲ ಟೈಮ್ ಇಲ್ಲಪ್ಪ, ಅಲ್ಲೆಲ್ಲ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಅಷ್ಟೊಂದು ಆಗಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲೇ ಒಂದು ಪೀಠ ಹಾಕಿ ಕುಳ್ಳಿರ್ಸಿರೋದು. ಹೇಗಿದೆ ಅಂತ ಹೇಳಿ ಆಯಿತಾ. ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಮಗನೂ ಮಾಡ್ತಾನೆ ನೆಕ್ಸ್ಟ್ ಮಂಗಳಾರತಿ. ನಾನು ಮಾಡಿ ಅವನಿಗೆ ಕೊಡ್ತೀನಿ ಮಾಡೋದಕ್ಕೆ ಅಂತ. ಈ ಸರಿ ವರಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಎಲ್ಲ ಒಂದೇ ತಿಂಗಳಲ್ಲಿ ಬಿತ್ತಲ್ವ, ಸ್ವಲ್ಪ ಈಸಿ ಆಯಿತು ಅಲ್ವಾ ಕ್ಲೀನ್ ಮಾಡೋದಕ್ಕೆ ಅಂತ ಎಲ್ರಿಗೂ ಹೇಳ್ತಾಯಿದ್ದೀನಿ ನಾನು. ಯಾಕಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಹಬ್ಬ ಬಂದರೆ ಅಂತೆಲ್ಲ ಅಂದ್ಕೊತಿದ್ದೀವಲ್ಲ, ಈ ಸರಿ ಏನೂ ಹಂಗಾಗಲಿಲ್ಲ. ಮಾಮೂಲಿ ನಾರ್ಮಲ್ ಕೆಲಸ ಏನಿದೆ ಅಲ್ವಾ ಅದನ್ನೆಲ್ಲ ಮಾಡಿಕೊಂಡು ಹಬ್ಬ ಮಾಡಿದ್ದಾಯಿತು. ಇವಾಗ ನಾನು ಮಂಗಳಾರತಿ ಮಾಡಿ ಮಗನಿಗೆ ಕೊಡ್ತೀನಿ. ಇವಾಗ ಮಗನೂ ಪೂಜೆ ಮಾಡ್ತಾನೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.